ಈ ಮಕರ ರಾಶಿಯವರ ವಿಚಾರಗಳನ್ನ ನೋಡೋದಾದ್ರೆ, ಇವರ ಮನಸ್ಥಿತಿಯ ಬಗ್ಗೆ ನೋಡೋದಾದ್ರೆ ನೋಡಿ, ಕಠಿಣವಾಗಿರತಕ್ಕಂತ ಪರಿಶ್ರಮಗಳು. ಯಾಕಂದ್ರೆ ಯಾವುದೇ ಒಂದು ಕೆಲಸ ಕೊಟ್ಟರು ಕೂಡ ಚಾಚು ತಪ್ಪದೆ ಕ್ಲೀನ್ ಆಗಿ ಮಾಡುವಂಥದ್ದು, ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥದ್ದು, ಬಹಳ ಪರಿಶ್ರಮಿಗಳು ಅಂತ ಹೇಳ್ಬೋದು. ಅದರ ಜೊತೆಗೆ ಕರ್ತರು ಯಾವ್ದಾದ್ರೂ ವಿಚಾರಗಳಿದ್ರೆ ಅದನ್ನು ಸೃಷ್ಟಿ ಮಾಡುವಂತದ್ರಲ್ಲಿ ಬಹಳಷ್ಟು ವ್ಯವಸ್ಥಿತವಾಗಿ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮ್ಯಾನುಫ್ಯಾಕ್ಚರ್ ಮಾಡೋದು, ಕ್ರಿಯೇಟ್ ಮಾಡುವಂಥದ್ದು, ಬಹಳಷ್ಟು ಒಂದು ಯೋಚನೆ ತುಂಬಾ ಚೆನ್ನಾಗಿರುತ್ತೆ. ಯಶಸ್ವಿ ಆಡಳಿತಗಾರರು ಮತ್ತೆ ಧಾರಾಳಿಗಳು. ಯಾವತ್ತಿಗೂ ಕೂಡ ಈ ಕಂಜೂಸ್ತನ ಇರಲ್ಲ, ಜಿಪುಟತನ ಮೊದಲೇ ಇಲ್ಲ. ಎಲ್ಲರನ್ನೂ ಪ್ರೀತಿಸುವಂತ, ಎಲ್ಲರನ್ನೂ ನನ್ನವರು ಅನ್ನುವಂತಹ ಮನಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅದು ಮಕರ ರಾಶಿಯವರು ಅಂತ ಹೇಳಬೇಕು. ಇನ್ನು ಮಿತ್ರ ರಾಶಿ ಬಂದು ಕುಂಭ ರಾಶಿ ಆದ್ರೆ, ಶತ್ರು ರಾಶಿ ಸಿಂಹ ರಾಶಿ. ಇನ್ನು ನಿಮ್ಮ ಅದೃಷ್ಟದ ದಿನಾಂಕವನ್ನು ನೋಡೋದಾದ್ರೆ 8, 17, 26 ಆಗಿರ್ತಕ್ಕಂಥದ್ದು. ಅದೃಷ್ಟದ ಸಂಖ್ಯೆ 6, 7, 8 ಆಗಿರ್ತಕ್ಕಂಥದ್ದು. ಇನ್ನು ಅದೃಷ್ಟದ ದೇವತೆ ಶ್ರೀ ಶನೇಶ್ವರ ಸ್ವಾಮಿ ಆಗಿರ್ತಕ್ಕಂಥದ್ದು. ಇನ್ನು ಅದೃಷ್ಟದ ದಿನ ಬಂದು ಶನಿವಾರ ಮತ್ತು ಶುಕ್ರವಾರ ಆಗಿದೆ. ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಆಗಿರ್ತಕ್ಕಂಥದ್ದು. ಮತ್ತೆ ಅದೃಷ್ಟದ ರತ್ನ ಬಂದು ಸಹಜವಾಗಿ ನೀಲಂ ಆಗಿದೆ ನಿಮ್ಮ ರಾಶಿಯವರಿಗೆ. ಇನ್ನು ನಿಮ್ಮ ರಾಶಿಯವರು ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಈ ಜುಲೈ ತಿಂಗಳಲ್ಲಿ ನೋಡಿ, ಒತ್ತಡದ ಕೆಲಸಗಳ ಮಾಡ್ತಕ್ಕಂಥದ್ರಿಂದ ಕಿರಿಕಿರಿ ಆಗುತ್ತೆ. ಅಂದ್ರೆ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ಳೋದು, ಓವರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು, ಹೆವಿಯಾಗಿ ಜವಾಬ್ದಾರಿ ತಗೊಳ್ಳೋದು, ಮತ್ತೆ ನಿಮ್ಮ ಒಂದು ನಿಮ್ಮ ಲಿಮಿಟೇಷನ್ ಅನ್ನ ಮೀರಿ ರಿಸ್ಕ್ ಅನ್ನು ತೆಗೆದುಕೊಳ್ತಕ್ಕಂಥದ್ದು ಇದೆಯಲ್ಲ, ಆ ಒಂದು ಸಂದರ್ಭಗಳು ನಿಮಗೆ ತುಂಬಾ ಸ್ವಲ್ಪ ಕಷ್ಟಗಳು ಕೊಡ್ತವೆ. ಆದ್ರೆ ಆ ಕಷ್ಟಗಳನ್ನ ಪ್ರೀತಿಸುವಂಥದ್ದು, ಆ ಕಷ್ಟಗಳನ್ನ ಇಷ್ಟಪಡುವಂಥದ್ದು, ಇಷ್ಟಪಟ್ಟು ನೀವು ಕೆಲಸ ಮಾಡ್ತಾ ಇದ್ರೆ ಎಂತ ಸ್ಟ್ರೆಸ್ ಇದ್ರೂ ಕೂಡ ಸರಿ ಆಗುತ್ತೆ. ಮಾನಸಿಕವಾಗಿ ಸದೃಢರಾಗ್ತೀರಿ, ಗಟ್ಟಿಮುಟ್ಟಾಗ್ತೀರಿ, ಮಾಡುವಂತ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ